ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಹಲಮ ಕೃಷ್ಣ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಆಲ್ಮೋಸ್ಟ್ 12 o'clock ಆಯ್ತಾ ಬಂತು. ಸೊ ಆಲ್ಮೋಸ್ಟ್ ಮಧ್ಯಾಹ್ನನೇ ಆಯಿತಾ. 12 o'clock ಅಂದಮೇಲೆ ಮಧ್ಯಾಹ್ನನೇ ಆಗೋದು. ಸೊ ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತೇನಪ್ಪ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಯಾಕೋ ಈ ನಡುವೆ ಮೊದಲೆಲ್ಲ ನಾನು ಇಷ್ಟೊಂದು ನಾನ್ ವೆಜ್ ತಿಂತಾನೇ ಇರಲಿಲ್ಲ. ಓಕೆನಾ? ಏನಂತಂದರೆ ಮೊದಲೆಲ್ಲ ಒಂದು ಮಂತಿಗೆ ಒಂದ್ಸರಿ 2 ಮಂತಿಗೆ ಒಂದ್ಸರಿ ಈ ಥರ ತಿಂತಾಯಿದ್ದೆ. ಅದು ತಿಂತಿದ್ದೇನು ಬಿರಿಯಾನಿ ಕಬಾಬ್ ಅಷ್ಟೇ ತಿಂತಿದ್ದೆ. ಬಟ್ ಈ ನಡುವೆ ಅಂತೂ ವೀಕಲ್ಲಿ ಒಂದಿನ ಆದರೂ ನಾನ್ ವೆಜ್ ತಿನ್ನಬೇಕನ್ನೋ ಮೈಂಡ್ ಸೆಟ್ ಬಂದುಬಿಟ್ಟಿದೆ. ಸೊ ವೀಕಲ್ಲಿ ಒಂದಿನ ನಾನ್ ವೆಜ್ ತಿನ್ನಲೇಬೇಕಂತ ಅನಿಸುತ್ತೆ. ಸೊ ಹಂಗಾಗಿ ಇವತ್ತು ಸಂಡೇ ಅಲ್ವಾ, ಸೊ ಚಿಕನ್ ಚಾಪ್ಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಸಿಯಾಗಿ ಮಾಡ್ಕೋಬೋದು. ನಾವು ಕಂಪೇರ್ ಟು ವೆಜ್, ನಾನ್ ವೆಜ್ ತುಂಬ ಬೇಗ ಮಾಡ್ಕೊಬೋದು. ಬಟ್ ಎಲ್ಲರಿಗೂ ಅದು ಅರ್ಥ ಆಗಿರಲ್ಲ. ಕೆಲವೊಮ್ಮೆ ಅರ್ಥ ಆಗುತ್ತೆ ಯೋಚನೆ ಮಾಡಿದಾಗ. ಸೊ ಒಂದ್ಸರಿ ಯೋಚನೆ ಮಾಡಿ ನನಗೆ ಕಮೆಂಟ್ ಮಾಡಿ, ನಾನ್ ವೆಜ್ ಬೇಗ ಮಾಡ್ಕೋಬೋದಾ ಅಥವಾ ವೆಜ್ ಬೇಗ ಮಾಡ್ಕೋಬೋದಾ ಅಂತ. ನನಗಂತೂ ಅನಿಸುತ್ತೆ ನಾನ್ ವೆಜ್ ತುಂಬ ಬೇಗ ಆಗುತ್ತೆ ಅಂತ ಅನ್ಕೊತೀನಿ. ಬಟ್ ನಿಮಗೆ ಹೆಂಗಾಗುತ್ತೆ ಏನು ಅಂತ ಕಮೆಂಟ್ ಮಾಡಿ. ಓಕೆ, ಬನ್ನಿ ಚಿಕನ್ ಚಾಪ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಸಿಂಪಲ್ಲಾಗಿ. ಮೊದಲಿಗೆ ಗ್ಯಾಸ್ನ ಹಚ್ಕೊಂಡು ಒಂದು ಬಾಣಲಿನ ಇಟ್ಕೊಳ್ಳಿ. ಬಾಣಲಿ ಇಟ್ಕೊಂಡು ಅದಕ್ಕೆ 1-2 ಸ್ಪೂನ್ ಆಯಿಲ್ನ ಹಾಕ್ಕೊಳ್ಳಿ. ಆಯಿಲು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕೆಂತಂದರೆ ಇಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಕೆ ಅಷ್ಟೇ ಹಾಕೋತಾ ಇರೋದು ಆಯಿಲು. ಸೊ 1-2 ಸ್ಪೂನು ಸಾಕಾಗುತ್ತೆ. ಅದಾದಮೇಲೆ ನಾವಿಲ್ಲಿ ಏನು ಐಟಮ್ ತೊಗೊಂಡಿದ್ದೀವಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಪುದೀನ, ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ ಇಷ್ಟನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. 1 ಈರುಳ್ಳಿ, 1 ಹಿಡಿಯಷ್ಟು ಕೊತ್ತಂಬರಿ ಮತ್ತು ಪುದೀನ, 1 ಗೆಡ್ಡೆ ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ, ಒಂದು 6-7 ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅದನ್ನೆಲ್ಲನೂ ಒಂದು ಸರಿ ಫ್ರೈ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಶುಂಠಿನ ಹಾಕ್ಕೊತಾ ಇದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 2-3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಲ್ಲಾಂದರೆ ಎಲ್ಲ ನೀವು ಈ ಥರ ಒಟ್ಟಿಗೆ ಹಾಕ್ಕೊಬೋದು. ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಆನಿಯನ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದನ್ನೇನು ಜಾಸ್ತಿ ಫ್ರೈ ಮಾಡಬೇಕು ಅನ್ನೋದು ಏನಿರಲ್ಲ. ಅದಾದಮೇಲೆ ನೀವಿಲ್ಲಿ ಏನು ತೊಗೊಂಡಿರ್ತೀರಲ್ಲ, ಕೊತ್ತಂಬರಿ, ಪುದೀನ, ಅದು ಎರಡನ್ನೂ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಸಾಲ್ಟೆಲ್ಲ ನೀಟಾಗಿ ಕರಗೋ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ಆದಮೇಲೆ ನೀವು ಇದನ್ನು ಒಂದು 10 ನಿಮಿಷ ಕೂಲ್ ಆಗೋಕ್ಕೆ ಬಿಟ್ಬಿಡಿ. ಇದು ಪೂರ್ತಿ ಕೂಲ್ ಆದಮೇಲೆ ನೀವು ರುಬ್ಕೊಳ್ಳಿ. ಬಿಸಿ ಇದ್ದಾಗ ರುಬ್ಬಿದ್ರೆ ಜಾರ್ ಹಾಳಾಗುತ್ತೆ. ಹಾಗಾಗಿ ಸ್ವಲ್ಪ ತಣ್ಣಗೆ ಆದಮೇಲೆ ಅದಾದಮೇಲೆ ನೀವು ಪೇಸ್ಟ್ನ ಮಾಡ್ಕೊಳ್ಳಿ. ಜಾರನ್ನ ತೊಗೊಂಡು ಅದೇನು ಕೂಲಾಗಿದೆಯಲ್ಲ, ಕೂಲಾಗಿರೋದನ್ನು ಜಾರಿಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ನೀವು ಮಸಾಲ ಐಟಮ್ ಏನು ಹಾಕಬಾರ್ದು, ಹಾಗೆ ರುಬ್ಕೋಬೇಕು. ಮತ್ತು ಇದಕ್ಕೆ ಆದಷ್ಟು ಸ್ವಲ್ಪ ನೀರನ್ನು ಕೂಡ ಅವಾಯ್ಡ್ ಮಾಡ್ಕೊಳ್ಳಿ. ನೀರನ್ನು ಅವಾಯ್ಡ್ ಮಾಡಿದ್ರೆ ಅದು ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀರನ್ನು ಆದಷ್ಟು ಅವಾಯ್ಡ್ ಮಾಡಿಕೊಂಡು ರುಬ್ಕೊಳ್ಳಿ. ನೋಡಿ, ರುಬ್ಕೊಂಡಾಗಿತ್ತು. ಇಷ್ಟು ಫೈನ್ ಪೇಸ್ಟ್ ಆದರೆ ಸಾಕಾಗುತ್ತೆ. ಗ್ರೇವಿ ಬೇಕು ಅಂತಂದರೆ ಇಷ್ಟು ಫೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಗ್ರೇವಿ ಏನು ಬೇಡ, ಜಸ್ಟ್ ಅದೇ ಥರ ಒಂಥರ ಸುಕ್ಕ ಥರ ಬೇಕು ಅಂತಂದರೆ ಅದು ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದಾದಮೇಲೆ ಇಲ್ಲಿ ಮತ್ತೆ ಅದೇ ಬಾಣಲಿನ ಇಟ್ಕೊಂಡು ಒಂದು 2-3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು, ಆಯಿಲ್ ಕಾಯ್ದ್ಮೇಲೆ ನಾವು ಏನು ರುಬ್ಕೊಂಡಿರ್ತೀವಲ್ಲ ಪೇಸ್ಟು, ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ನೀಟಾಗಿ ಜಾರಲ್ಲಿ ಇರೋದನ್ನೆಲ್ಲ ನೀಟಾಗಿ ತೆಕ್ಕೊಳ್ಳಿ. ಅದು ತೆಕ್ಕೊಂಡು ಆದಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅಷ್ಟು ಕಲರ್ ಚೇಂಜ್ ಆದಮೇಲೆ ಅದು ಹಸಿ ಸ್ಮೆಲ್ ಹೋಗೋವರೆಗೂ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ನೋಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಅರಿಶಿನ ಪುಡಿ ಹಾಕ್ಕೊಂಡು ಒಂದು 2 ನಿಮಿಷ ಅದನ್ನು ತಿರುಗಿಸ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಇದು 1 ನಿಮಿಷಕ್ಕೆ ನೀವು ಇಲ್ಲಿ ಚಿಕನ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಅರ್ಧ kg ಚಿಕನ್ನ ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೆಗೆ ಎಷ್ಟು ಜನ ಇದ್ದಾರೆ ಅದನ್ನು ನೋಡಿಕೊಂಡು ನೀವು ಚಿಕನ್ನ ತೊಗೊಬೋದು. ನೀವು ಚಿಕನ್ ಎಷ್ಟು ತೊಗೋತೀರೋ ಅಷ್ಟು ನೀವು ಕ್ವಾಂಟಿಟಿನ ಸ್ವಲ್ಪ, ನಾವು ಏನು ರುಬ್ಬಕ್ಕೆಲ್ಲ ಐಟಮ್ ತೊಗೊಂಡಿದ್ವಿ ಅದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತೊಗೋಬೇಕು ಅಷ್ಟೇ. ಅದಾದಮೇಲೆ ಇಲ್ಲಿ ಮತ್ತೆ ಸಾಲ್ಟ್ನ ಹಾಕ್ಕೊಳ್ಳಿ ಚಿಕನ್ ಬೇಯೋದಕ್ಕೋಸ್ಕರ.
ಮತ್ತು ಸಾಲ್ಟ್ ಅಲ್ಲಿ ಕಡಿಮೆ ಹಾಕಿರ್ತೀವಲ್ಲ, ಸೊ ಇಲ್ಲಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಲ್ಟನ್ನ ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಜಸ್ಟ್ ಏನು ಮಸಾಲ ಹಾಕಬಾರ್ದು, ಇಲ್ಲಿ ಚಿಕನ್ ಮಸಾಲಾನ ಒಂದೇ 1 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಹಾಕಬೇಕು. ಜಾಸ್ತಿನೂ ಹಾಕಬಾರ್ದು. ಜಾಸ್ತಿ ಹಾಕಿದ್ರೆ ನಾವು ಏನು ಚಿಕನ್ ಚಾಪ್ಸ್ನ ಮಾಡ್ತಾಯಿದ್ದೀವಲ್ಲ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ. ಸೊ ಚಿಕನ್ ಚಾಪ್ಸ್ ಯಾವಾಗಲೂ ಗ್ರೀನ್ ಕಲರ್ ಇದ್ರೇ ಚೆಂದ ತಿನ್ನೋಕ್ಕೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಅದಾದಮೇಲೆ ಇದಕ್ಕೆ ಯಾವುದೇ ರೀತಿ ನೀರು ಕೂಡ ಹಾಕಿರಲ್ಲ. ನೋಡಿ ಇದೆ ಚಿಕನ್ನೇ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ. ಚಿಕನ್ ಬೆಂದಷ್ಟು ಅದು ನೀರು ಬಿಟ್ಕೊಳ್ಳುತ್ತೆ. ಅದಾದಮೇಲೆ ನೀವು ಇಲ್ಲಿ 5 ನಿಮಿಷ ಬಿಟ್ಟು ಚಿಕನ್ನ ಆಫ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಫಟಾಫಟ್ ಅಂತ ಮಾಡ್ಕೊಂಬಿಡ್ಬೋದು. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ನಾನು ನಿಮ್ಮ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ. ಹಾಗೆ ಮತ್ತಷ್ಟು ಸಿಂಪಲ್ ರೆಸಿಪಿಗಾಗಿ ಹಲಮ್ಯ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ.